ನಮ್ಮ ಹೆಸರು ಅರುಣ್ ಕುಮಾರ್ ಅಂತ, ಕೂಡೂರು ಗ್ರಾಮ, ಹುಣಸೂರು ತಾಲೂಕು. ನಾವು ಬಂದು ಸಾಧಾರಣ ಒಂದು 15 ವರ್ಷದಿಂದ ಚಿಲ್ಲಿ ಬೆಳೀತಾ ಇದೀವಿ. 861 ಆಗ್ಬೋದು, VSS ಆಗ್ಬೋದು, AR ಆಗ್ಬೋದು, ಎಲ್ಲ ಬೆಳೀತಾ ಇದೆ. ಆದ್ರೆ ಈ ವರ್ಷ ನಮಗೆ ಸುಬಾರಿ ಅಂತ ಒಂದು ಚಿಲ್ಲಿ ಈ ವರ್ಷ ಮಾಡಿದ್ದೀವಿ. ಪರವಾಗಿಲ್ಲ, ಇಳುವರಿ ಆಗಲಿ, ಮುದ್ರು ಆಗಲಿ, ಕಾಯಿ ಗಟ್ಟಿ ಆಗಲಿ, ಬೀಜ ತುಂಬಾ ಬೀಜ ಇರ್ತವೆ ಅದರಲ್ಲಿ. ಅದರಿಂದ ತೂಕನೂ ಚೆನ್ನಾಗಿ ಬರ್ತದೆ. ಎಲ್ಲ ರೈತರು ಬಂದವ್ರಿಗೆ ಹೇಳೋದಷ್ಟೇ, ಎಲ್ಲರೂ ಬೆಳಿಬೋದು, ಚೆನ್ನಾಗಿ ಬರ್ತದೆ ಸರ್ ಸುಬಾರಿ. ಎಷ್ಟು ಕೊಯ್ಲು ಕೊಯ್ದಿದೆ ಸರ್ ಇದುವರೆಗೂ? ಸರ್ ಇದುವರೆಗೆ 2 ಕೊಯ್ಲು ಕುಯ್ದಿದ್ವಿ. ಆಲ್ರೆಡಿ ಒಂದು ಮಳೆ ಜಾಸ್ತಿ ಆಗಿ ಒಂದು ಕೊಯ್ಲು ಮಳೆಯಲ್ಲೇ ಉಂಟಾಯ್ತು. ಈಗ ಬಂದು 3ನೇ ಕೊಯ್ಲು ಕುಯ್ತಾ ತಳಿ ಹಾಕಿದ್ದಾರೆ ನೀವು ಇದುವರೆಗೂ? ಇದುವರೆಗೆ ಒಂದು 5-6 ತಳಿ ಹಾಕಿದ್ವಿ ಸರ್ ನಾವು. ಓಕೆ, ಈಗ ಬೇರೆ ಈಗ ಪ್ರೆಸೆಂಟ್ ಎಷ್ಟು ತಳಿ ಆಗಿದೆ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಈಗ 861 ಮತ್ತೆ ಇದು ಸುಬಾರಿ. ಈಗ 861ಗೂ ಸುಬಾರಿಗೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಅನಿಸಿಕೆ ಏನ್ ಅನ್ಸುತ್ತೆ? ಅನಿಸಿಕೆ ನಮ್ಗೆ ಸುಬಾರಿ ಒಳ್ಳೆ ಇಳುವರಿ ಬರ್ತದೆ ಸರ್. ವೈರಸ್ ಅಂತ ಬಂದಾಗ ಈಗ 861 ಆದ್ರೂ ವೈರಸ್ ಬರ್ತದೆ. ಇಷ್ಟೊಂದು ಮಳೆ ಬಿದ್ದಿದೆ, ಕಂಟಿನ್ಯೂಸ್ಲಿ ಮಳೆ ಬರ್ತಿದೆ, ಕೆಲವೊಂದ್ ಕಡೆ ಎಲ್ಲ ಹೋಗಿದೆ. ಈಗ ನಿಮ್ದು 3ನೇ ಕೊಯ್ಲು ಅಂತಿದ್ದೀರಾ. ಎಷ್ಟು ಇಳುವರಿ ಸಿಗ್ಬೋದು ಈ ಒಂದು ಕೊಯ್ಲಿಗೆ? ಸರ್ ಈಗ ಹೆಚ್ಚು ಕಮ್ಮಿ ನಮ್ಗೆ ಒಂದು ಅರ್ಧ ಎಕರೆ ಹಾಕಿದ್ವಿ. ಇದು ಒಂದು 25 ಕ್ವಿಂಟಲ್ ಸಿಗ್ತದೆ ಸರ್. ಅಂದ್ರೆ 2 ಟನ್ ಸಿಗ್ತದೆ. ಇಳುವರಿ ಎಲ್ಲ ಚೆನ್ನಾಗಿದೆ? ಇಳುವರಿ ಎಲ್ಲ ಚೆನ್ನಾಗಿದೆ, ತೂಕನೂ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಬೇಡಿಕೆ ಚೆನ್ನಾಗಿದೆ. ಎಲ್ಲಿಗೆ ಹಾಕ್ತೀರಾ ಮಾರ್ಕೆಟ್ಗೆ? ಸರ್ ನಾವು ಇಲ್ಲೇ ಪಕ್ಷಿರಾಜ್ಪುರ, ಓಕೆ, ಕಾಲಿಕ್ ಅಂತ ಅವ್ರ ಹೆಸರು. ಈಗ ಇಷ್ಟು ಜನ ಇಲ್ಲಿ ಸೇರಿದ್ದಾರೆ, ಬೇರೆ ರೈತರು, ವಿಡಿಯೋ ನೋಡ್ತಕ್ಕಂತ ರೈತರು ಸುಮಾರು ಕರ್ನಾಟಕ ಎಲ್ಲ ಈ ವಿಡಿಯೋ ನೋಡ್ತಾರೆ. ಅಂತ ರೈತರಿಗೆಲ್ಲ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಮುಂದಿನ ದಿನಗಳು ಹಾಕ್ಬೋದು ಸರ್. ಇದು ಏನ್ ತೊಂದರೆ ಇಲ್ಲ. ಇದು ಸುಬಾರಿ ಮೈಕಾ ಕಂಪ್ನಿದು ಸುಬಾರಿ ಅಂತ ಎಲ್ಲರೂ ಬೆಳಿಬಹುದು. ಇದು ಎಲ್ಲರೂ ರೈತ ಬಂದ್ರೆ ಕೇಳ್ಕೊಳ್ಳೋದಷ್ಟೇ. ನಾವು ಎಲ್ಲರೂ ಬೆಳಿಬಹುದು, ಒಳ್ಳೆ ಇಳುವರಿ ಬರ್ತದೆ, ಏನ್ ತೊಂದರೆ ಇಲ್ಲ ಸರ್. ಯಾವತ್ತು ಬೆಳಿಬೋದ ಇದನ್ನ? ಎಲ್ಲಾ ಟೈಮಲ್ಲೂ ಬೆಳಿಬಹುದು, ಮಳೆಗಾಲಕ್ಕೂ ಬೇಸಿಗೆದಲ್ಲಿ ಎಲ್ಲ ಬೆಳಿಬಹುದು. ಧನ್ಯವಾದಗಳು ಸರ್.